ಅನ್ಯ ಕೋಮಿನ ಹುಡುಗನನ್ನ ಪ್ರೀತಿಸಿದ್ದಕ್ಕೆ ತಂಗಿಯನ್ನೇ ಕೊಂದ ಅಣ್ಣ. ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿದ 4 ಅರೆಸ್ಟ್. ಕ್ಯಾಶ್ ಡೆಪಾಸಿಟ್ ಮಾಡೋರಿಗೆ ಸಹಾಯದ ನೆಪದಲ್ಲಿ ವಂಚಿಸ್ತಾ ಇದ್ದವ ಅಂದರೆ ಕ್ಷಣ ಮಾತ್ರದಲ್ಲಿ 4 ಲಕ್ಷ ಮೌಲ್ಯದ ಬೈಕ್ ಕದ್ದಿದ್ದಲ್ಲಿ. ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ವೃದ್ಧರಿಗೆ ಹಣ ವರ್ಗಾವಣೆ ಮಾಡಲು ಸಹಾಯ ಮಾಡುವ ನೆಪದಲ್ಲಿ ವಂಚಿಸ್ತಾ ಇದ್ದ ಖತರ್ನಾಕ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಎಟಿಎಂಗಳ ಬಳಿ ರೌಂಡ್ಸ್ ಹಾಕ್ತಾ ಇದ್ದ ಈತ ಕ್ಯಾಶ್ ಡೆಪಾಸಿಟ್ ಬರೋರ್ನೇ ಟಾರ್ಗೆಟ್ ಮಾಡ್ತಿದ್ದ. ಫೇಕ್ ಆಪ್ ಮೂಲಕ ಟ್ರಾನ್ಸಾಕ್ಷನ್ ಮೆಸೇಜ್ ತೋರಿಸಿ ವಂಚಿಸ್ತಾ ಇದ್ದ ಆರೋಪಿಯನ್ನ ಮಾಗಡಿ ರಸ್ತೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಾಗಡಿ ರೋಡ್, ಸುಬ್ರಹ್ಮಣ್ಯ ನಗರ, ರಾಜಾಜಿನಗರ ಸೇರಿದಂತೆ ಹಲವು ಕಡೆ ಆರೋಪಿ ಕೃತ್ಯ ಎಸಗಿದ್ದು ಸದ್ಯ ಆರೋಪಿಯನ್ನ ಬಂಧಿಸಿ ಜೈಲಿಗೆ ಕಳಿಸಲಾಗಿದೆ. ಇನ್ನು ಕಾಟನ್ ಪೇಟೆಯಲ್ಲಿ ಹೆಚ್ಚಿನ ಲಾಭ ಕೊಡೋ ಹೆಸರಲ್ಲಿ ಹಣ ಹೂಡಿಕೆ ಮಾಡಿಸಿ ವಂಚಿಸ್ತಾ ಇದ್ದ ಗ್ಯಾಂಗ್ ಅರೆಸ್ಟ್ ಆಗಿದೆ. ಪ್ರತಾಪ್ ರೆಡ್ಡಿ, ಮಣಿ ಮತ್ತು ಗೋಪಿ ಬಂಧಿತ ಆರೋಪಿಗಳು. ಕೆಆರ್ಪುರದಲ್ಲಿ ಎಸ್ವೈಎಸ್ ಅಂತ ಕಂಪನಿ ಮಾಡಿಕೊಂಡಿದ್ದ ಗ್ಯಾಂಗ್ ಆಂಧ್ರ ಮತ್ತು ಕರ್ನಾಟಕದ ಜನರಿಂದ ಹೂಡಿಕೆ ಮಾಡಿಸಿತ್ತು. ಪ್ರಾರಂಭದಲ್ಲಿ ಹಣ ವಾಪಸ್ ಕೊಟ್ಟಿದ್ದ ಗ್ಯಾಂಗ್ ನಂತರ ಹಣ ಕೊಡದೆ ಹರಿಯಾಣದಲ್ಲಿ ಹೂಡಿಕೆ ಮಾಡಿದ್ದೀವಿ, ಲಾಭ ಕೊಡೋದಾಗಿ ಹೇಳಿತ್ತು. ಈ ಸಂಬಂಧ ಅನುಮಾನ ಬಂದು ಆಂಧ್ರದ ನರಸಿಂಹರೆಡ್ಡಿ ಕಾಟನ್ ಪೇಟೆ ಠಾಣೆಗೆ ದೂರು ಕೊಟ್ಟಿದ್ದಾರೆ. ದೂರಿನನ್ವಯ ಗ್ಯಾಂಗ್ ಅನ್ನ ಬಂಧಿಸಲಾಗಿದೆ. ಕಲಬುರಗಿಯಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಅರೆಸ್ಟ್ ಮಾಡಿದ್ದಾರೆ. ವಿಶ್ವವಿದ್ಯಾಲಯ ಪೊಲೀಸರಿಂದ 4 ಬಂಧಿಸಲಾಗಿದ್ದು ತಡರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 4 ನ್ಯಾಯಾಂಗ ಬಂಧನಕ್ಕೆ ಕಲಬುರಗಿಯಲ್ಲಿ ಕೊಡಲಾಗಿದೆ. ಕಿರಣ್, ಹನುಮಂತ, ಮಾನು, ಸಂಗಪ್ಪ, ಸಂಗಮೇಶ್ ಬಂಧಿತ ಆರೋಪಿಗಳು. ನಿನ್ನೆ ಕಲಬುರಗಿಯ ಕೋಟನೂರ ಬಡಾವಣೆಯಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಚಪ್ಪಲಿ ಹಾರ ಹಾಕಿ ಅವಮಾನ ಮಾಡಲಾಗಿತ್ತು. ಘಟನೆ ಖಂಡಿಸಿ ದಲಿತ ಸಮುದಾಯದವರು ರಸ್ತೆ ತಡೆ ನಡೆಸಿದ್ರು. ಪೆಟ್ರೋಲ್ ಬಂಕ್ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಇದೀಗ ಅಂಬೇಡ್ಕರ್ಗೆ ಅವಮಾನ ಮಾಡಿದ 4 ಜೈಲಿಗೆ ಕಳಿಸಲಾಗಿದೆ. ಘಟನೆ ಬಗ್ಗೆ ಸಚಿವ ಪ್ರತಿಕ್ರಿಯಿಸಿದ್ದು, ಬಾಬಾ ಸಾಹೇಬರ ಪುತ್ಥಳಿ ಅವಮಾನ ಮಾಡಿದ್ದಾರೆ ಅಂದ್ರೆ ಅವರು ಮನುವಾದಿಗಳೇ ಆಗಿರ್ತಾರೆ. ಘಟನೆ ಬಳಿಕ ಹಲವರು ಕಾನೂನು ಕೈಗೆತ್ತಿಕೊಂಡಿದ್ದಾರೆ, ಕ್ರಮ ಜರುಗಿಸಲಾಗುತ್ತೆ ಅವ್ರ ಬಗ್ಗೆ ಅಂತ ಹೇಳಿದ್ದಾರೆ. ಈಗ ಯಾರ್ಯಾರು ಮಾಡಿದ್ದಾರೆ, ಅದು ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ವಾಟರ್ ಕ್ಯಾನ್ ಬಿಸಾಕೋದಿರ್ಬೋದು, ಹೋಗ್ಬಿಟ್ಟು ಗಾಜು ಹೊಡೆಯೋದಿರ್ಬೋದು, ಹೋಗಿ ಅಂಗಡಿಗಳನ್ನು ಮುಚ್ಚಿಸೋದಿರ್ಬೋದು, ಇವೆಲ್ಲನೂ ಕೂಡ ನಾವು ಸಹಿಸೋದಿಲ್ಲ. ಇಟ್ ಈಸ್ ನಾಟ್ ಕರೆಕ್ಟ್. ಯಾರು ತಪ್ಪಿಸಿದ್ದಾರೆ ಅವರಿಗೆ ಬಂಧಿಸೋದು. ಎರಡನೇದು, ಯಾರ್ದಾರ್ದು ಇದು ಏನು ನಮ್ಮ ಸಿಟಿನಲ್ಲಿ ಏನೇನು ಅನಾಹುತ ಆಗಿದೆ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಅದಕ್ಕೂ ಕೂಡ ನಾವು ಲೀಗಲಿ ಏನು ಕ್ರಮ ತಗೋಬೇಕು ಅದನ್ನು ನಾವು ತಗೋತೀವಿ. ಕಾಡುಗೊಲ್ಲ ಸಮುದಾಯದ ಮುಳ್ಳಿನ ಜಾತ್ರೆಗೆ ಅದ್ದೂರಿ ಚಾಲನೆ. ಹಾಸನದಲ್ಲಿ ಹಿಂಡು ಆನೆಯಿಂದ ಕಾಫಿ ತೋಟ ನಾಶ. ಟಮಟೆ ಸದ್ದಿಗೆ ಹೆಜ್ಜೆ ಹಾಕಿದ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಲಾಯಿತು. ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಪುರ್ಲಳ್ಳಿ ಗ್ರಾಮದಲ್ಲಿ ಕ್ಯಾತಪ್ಪನ ಮುಳ್ಳಿನ ಪರೀಕ್ಷೆಗೆ ಚಾಲನೆ ಕೊಡಲಾಗಿದೆ. ಮುಳ್ಳಿನ ಗುಡಿ ಕಟ್ಟಿ ಕಳಶ ಕೀಳುವ ಸಾಂಪ್ರದಾಯಿಕ ಜಾತ್ರೆ ಇದಾಗಿದ್ದು, ಕಾಡುಗೊಲ ಸಮುದಾಯ ಪೂರ್ವಜರ ಕಾಲದಿಂದಲೂ ಆಚರಿಸುವ ಕ್ಯಾತಪ್ಪನ ಪರೀಕ್ಷೆಗೆ ಮುಳ್ಳಿನ ಗುಡಿ ಕಟ್ಟುವ ಮೂಲಕ ಜಾತ್ರೆಗೆ ಇವತ್ತು ಚಾಲನೆ ಕೊಡಲಾಯಿತು. ಸತತ 5 ದಿನಗಳ ಕಾಲ ನಡೆಯುವ ಈ ಜಾತ್ರೆ ವೇಳೆ ಮುಳ್ಳಿನಿಂದಲೇ ಕಟ್ಟಿರುವ ಗುಡಿಯೊಳಗೆ ದೇವರನ್ನ ಪ್ರತಿಷ್ಠಾಪಿಸಲಾಗುತ್ತೆ. ಜಾತ್ರೆಯ ಕೊನೆ ದಿನ ಗುಡಿ ಮೇಲಿನ ಕಳಶ ಕೀಳುವ ಮೂಲಕ ಜಾತ್ರೆಗೆ ಮಂಗಳ ಹಾಡಲಾಗುತ್ತೆ. ಈ ವೇಳೆ ಬರಿಗಾಲಲ್ಲಿ ಮುಳ್ಳಿನ ಗುಡಿ ಏರಿ ಕಳಶ ಕೀಳುವಂತಹ ಯುವಕರ ಸಾಹಸದ ದೃಶ್ಯ ಎಲ್ಲರಿಗೂ ರೋಮಾಂಚನ ತರುತ್ತೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ದಾಂಧಲೆ ಮಿತಿಮೀರಿದೆ. ಕಾಡಾನೆಗಳ ಹಿಂಡಿನ ದಾಳಿಗೆ ಅಪಾರ ಪ್ರಮಾಣದ ಕಾಫಿ ಬೆಳೆ ನಾಶವಾಗಿದೆ. ಬೇಲೂರು ತಾಲೂಕಿನ ಸಿರುಗುರ ಗ್ರಾಮದಲ್ಲಿ ಅಕ್ಷತಾ ಅನ್ನೋರಿಗೆ ಸೇರಿದ ಕಾಫಿ ತೋಟಕ್ಕೆ ದಾಂಗುಡಿ ಇಟ್ಟ 17ಕ್ಕೂ ಹೆಚ್ಚು ಕಾಡಾನೆಗಳು 1 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಬೆಳೆದಿದ್ದ ಕಾಫಿ ಗಿಡವನ್ನ ನಾಶ ಮಾಡಿವೆ. ಕೆಲ ತಿಂಗಳ ಹಿಂದೆಯೂ ಕೂಡ ಅಕ್ಷತಾ ಅವರ ಕಾಫಿ ತೋಟವನ್ನ ಕಾಡಾನೆಗಳು ಹಾಳು ಮಾಡಿದ್ವು. ಇದೀಗ ಮತ್ತೆ ಅವರ ಕಾಫಿ ತೋಟವನ್ನ ನಾಶ ಮಾಡಿದ್ದು ಪುಂಡಾನೆಗಳನ್ನ ಸೆರೆ ಹಿಡಿಯದ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಲೂರು ತಾಲೂಕಿನ ಸುಣ್ಣದ ಹೊಳೆ ಲಕ್ಕುಂದ ಗ್ರಾಮದ ಬಳಿ 25ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಕಾಣಿಸಿಕೊಂಡಿದೆ. ಬೀಟಮ್ಮ ಎಂಬ ಹೆಸರಿನ ಕಾಡಾನೆಗಳಲ್ಲಿ ಹಿಂಡಿನಲ್ಲಿ ಭೀಮನೂ ಇದ್ದ. ಗುಂಪಾಗಿ ಓಡಾಡುತ್ತಾ ರೈತರ ಬೆಳೆಗಳನ್ನ ನಾಶ ಮಾಡ್ತಾ ಇವೆ. ಪುಂಡಾನೆ ಸೆರೆ ಕಾರ್ಯಾಚರಣೆ ಸ್ಥಗಿತಗೊಳ್ತಾ ಇದ್ದಂತೆ ಕಾಡಾನೆಗಳ ಪುಂಡಾಟ ಜಾಸ್ತಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಹಸಿಗಳ ಗ್ರಾಮದಲ್ಲಿ ದಲಿತ ಸಮುದಾಯದ ಯುವಕರ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲಾಗ್ತಾ ಇತ್ತು. ಗ್ರಾಮದಲ್ಲೆಲ್ಲ ಮೆರವಣಿಗೆ ನಡೆಸಿ ದಲಿತ ಕಚೇರಿಗೆ ಹೋಗೋ ಸಂದರ್ಭದಲ್ಲಿ ಟಮಟೆ ಸದ್ದಿಗೆ ದಲಿತ ಸಮುದಾಯದ ಯುವಕರು ಡ್ಯಾನ್ಸ್ ಮಾಡಿದ್ದಾರೆ. ಈ ವೇಳೆ ಸವರ್ಣೀಯರು ದಲಿತ ಯುವಕರನ್ನ ಡ್ಯಾನ್ಸ್ ಮಾಡದಂತೆ ತಡೆದು ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ಯುವಕರ ಮೇಲೆ ಹಲ್ಲೆ ಖಂಡಿಸಿ ಸಮುದಾಯದ ಮುಖಂಡರು ಸೂಲಿಬೆಲೆ ಪೊಲೀಸ್ ಠಾಣೆಯ ಎದುರು ಅಹೋರಾತ್ರಿ ಪ್ರತಿಭಟನೆ ಮಾಡಿದರು. ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ 8 ಜನರ ಮೇಲೆ ಜಾತಿ ನಿಂದನೆ ಕೇಸ್ ದಾಖಲು ಮಾಡಲಾಗಿದೆ. ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿ ಹಾಗೂ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಗೆ ತೊಡಕಾಗಿದ್ದಂತಹ ಬೀದರ್ನ 5 ಜನ ರೌಡಿಗಳನ್ನು 6 ತಿಂಗಳುಗಳ ಕಾಲ ಗಡೀಪಾರು ಮಾಡಲಾಗಿದೆ. ಬೀದರ್ನ ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ಪ್ರಸ್ತಾವನೆಯ ಮೇರೆಗೆ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಗಡೀಪಾರಿಗೆ ಆದೇಶಿಸಿದ್ದಾರೆ.
ಬೀದರ್ನ ಓರ್ವ ಹಾಗೂ ಬಸವಕಲ್ಯಾಣ ತಾಲೂಕಿನ 4 ರೌಡಿಗಳನ್ನ ಗಡೀಪಾರು ಮಾಡಲಾಗಿದೆ. 5 ಜನ ಸಮಾಜಘಾತುಕರನ್ನ ವಿಜಯಪುರ, ಯಾದಗಿರಿ, ರಾಯಚೂರು ಜಿಲ್ಲೆಗೆ ಗಡೀಪಾರು ಮಾಡಿದ್ದು, ಈ 5 ರೌಡಿಗಳು 6 ತಿಂಗಳುಗಳ ಕಾಲ ಜಿಲ್ಲೆಯನ್ನ ಪ್ರವೇಶ ಮಾಡುವಂತಿಲ್ಲ ಅಂತ ಹೇಳಿ ಎಸ್ಪಿ ರೌಡಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಈ 5 ಚಲನವಲನದ ಮೇಲೆ ನಿಗಾವನ್ನು ವಹಿಸಲಿಕ್ಕೆ ಸೂಚಿಸಲಾಗಿದೆ. ಬೀದರ್ನ ಅಬೀದ್ ಸಿರಾಜ್, ಬಸವಕಲ್ಯಾಣದ ಅಮ್ಜದ್ ಖಾನ್, ದೀಪಕ್ ನೂರುಂದಪ್ಪ, ಗೌಸ್ ಹೈದರ್ ಸಾಬ್ ಹಾಗೂ ಜಿಶಾನ್ ಅಹಮದ್ ಶೇಲ್ ಅಲಿ ಗಡೀಪಾರಾದಂತಹ ರೌಡಿಗಳು.